ಪಿ ವಿ ಸಿ ವರ್ಕ್ನ ಎಲ್ಲಿ ಮಾಡಿಸಿದ್ದೀವಿ, ಯಾಕೆ ಮಾಡಿಸಿದ್ದೀವಿ ಅಂತ ವಿಡಿಯೋ ಕೊನೆವರೆಗೆ ನೋಡಿ ಹೇಳ್ತೀನಿ. ನಮಸ್ಕಾರ, ಸರಿತಾ ಶ್ರೀ ಲೈಫ್ ಸ್ಟೈಲ್ಗೆ. ಇವತ್ತು ಬೆಳಗ್ಗೆನೇ ಪಲಾವ್ ಮಾಡ್ತಾಯಿದ್ದೀನಿ. ನೀವು ನೋಡಿರ್ತೀರ, ದೊಡ್ಡದು ಬೀನ್ಸ್ ಕಾಳು ಬರುತ್ತಲ್ಲ, ಡಬಲ್ ಬೀನ್ಸ್ ಅಂತ ಏನು ಹೇಳ್ತಾರೆ, ಆ ಕಾಳನ್ನ ನಾನು ತೊಗೊಂಬಂದಿದ್ದೆ. ಅದನ್ನು ರಾತ್ರಿನೇ ನೆನೆಸಿಟ್ಟಿದ್ದೆ. ಮಕ್ಕಳಿಗೆ ತುಂಬ ಇಷ್ಟ ಪಲಾವಲ್ಲಿ ಯಾವ್ದಾರು ಕಾಳಿದ್ದರೆ, ಹಂಗಾಗಿ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿತ್ತು. ನಾನು ಬೇಗ ಬೇಗ ತಿಂಡಿನ ಮಾಡಿದೆ, ಯಾಕೆಂದರೆ ಆ ಪಿ ವಿ ಸಿ ವರ್ಕ್ ಮಾಡೋರು ಬರ್ತಾರೆ ಅಂತ. ಅವ್ರು ಕೊನೆಗೂ ಈಗ ಬರ್ತೀನಿ ಆಗ ಬರ್ತೀನಿ ಅಂತ ಹೇಳಿ ಕೊನೆಗೆ ಸುಮಾರು ಮಕ್ಕಳು ಸ್ಕೂಲಿಂದ ಬಂದ ಮೇಲೇ ಬಂದರು. ನಮ್ಮನೇಲಿ ಏನಾಗಿದೆ, ಮೇಲ್ಗಡೆ ಹಾಲಲ್ಲಿ ದಕ್ಷತಾ ಸ್ಟಡಿಗೆ ಅಂತ ಅವಳು ಒಂದು ಟೇಬಲ್ಲು ಎಲ್ಲ ಮಾಡಿಸ್ಕೊಂಡಿದ್ದಾಳೆ. ಅವಳು ಓದೋಕ್ಕೆ ಕೂತ್ರೆ ಇವನಿಗಾಗಲ್ಲ, ಯಾಕೆಂದರೆ ಇವನು ಹೋದರೆ ಸುಮ್ಮನೆ ಇರಲ್ಲ. ಅಲ್ಲೆಲ್ಲ ಅದನ್ನು ಲ್ಯಾಪ್ಟಾಪಲ್ಲಿ ಏನಾದರೂ ಬಿಡೋದು, ಅಥವಾ ಅವಳೇನೋ ಒಂದು ಇಟ್ಕೊಂಡಿರೋದನ್ನ ಇನ್ನೆಲ್ಲೋ ಇಟ್ಬಿಡೋದು. ಇಬ್ರಿಗೂ ಮನೇಲಿ ಕಿರಿಕಿರಿ ಇರ್ತಾಯಿತ್ತು. ಆ ಕಾರಣಕ್ಕೆ ಅವನನ್ನ ಬಾಲ್ಕನಿಲಿ ಓದೋಕ್ಕೆ ಕೂರಿಸ್ತಾಯಿದ್ವಿ. ಈಗ ತುಂಬ ಚಳಿ ಇರೋದ್ರಿಂದ ಅವನಿಗಲ್ಲಿ ಓದಿದಾಗ ಸ್ವಲ್ಪ ಮರ ಬೇರೆ ಇದೆ, ಗಾಳಿಗೆ ಕೋಲ್ಡ್ ಆಗಿಬಿಟ್ಟಿತ್ತು ತುಂಬ. ಹಾಗಾಗಿ ನಾವು ಈ ಬಾಲ್ಕನಿಲಿರೋ ಜಾಗನ ಡೋರಿಂದ ಕ್ಲೋಸ್ ಮಾಡಿಸಿ ಅವನಿಗೆ ಅದನ್ನು ಒಂದು ಸ್ಟಡಿ ರೂಮ್ ಥರ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡಿಸಿದ್ವಿ. ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ನಾನು ಇಲ್ಲಿ ಹಾಕಿರ್ತೀನಿ. ತುಂಬಾ ಚೆನ್ನಾಗಿ ವರ್ಕ್ ಮಾಡಿಕೊಟ್ರು. ಫೈನಲ್ಲಾಗಿ ನೀಟಾಗಿ ಬಂತು ಅದು. ಮತ್ತು ದಕ್ಷತಾ ಔಟ್ಲುಕ್ ಹಾಳು ಮಾಡ್ತೀರಾ ಅಂತಿದ್ಲು. ಸದ್ಯ ಹೊರಗಡೆಯಿಂದ ನೋಡಿದ್ರೂ ಚೆನ್ನಾಗಿ ಕಾಣುತ್ತೆ, ಒಳಗಡೆಯಿಂದನೂ ತುಂಬ ನೀಟಾಗಿದೆ, ಎಲ್ಲೂ ಗಾಳಿ ಎಲ್ಲ ಬರ್ದಂಗೆ. ಇನ್ನೂ 2 ವರ್ಷ ಅವನಿಗೆ ಓದೋಕ್ಕೆ ನೀಟಾಗಿ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಇದನ್ನು ಮಾಡಿಸಿದ್ವಿ. ಹಾಸ್ಟೆಲ್ಗೆ ಹಾಕಿದರೆ ನಮಗೆ ಇದರ ಅವಶ್ಯಕತೆ ಇರ್ತಾ ಇರಲಿಲ್ಲ. ಈ 1-2 ವರ್ಷ ಅವರಪ್ಪ ಹಾಸ್ಟೆಲೇನು ಬೇಡ, ಮನೇಲೇ ಹತ್ರ ಇರೋಂಥ ಕಾಲೇಜಿಗೆ ಸೇರಿಸ್ಕೊಂಡು ಓದಿಸ್ಕೊಳ್ಳೋಣ ಅಂತ ಹೇಳಿದ್ರಿಂದ ಇದೊಂದನ್ನು ಮಾಡಿಸಿದ್ವಿ. ತುಂಬ ನೀಟಾಗಿ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಔಟ್ಲುಕ್ ಏನೂ ಹಾಳಾಗಿಲ್ಲ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು.